ಓಕೆ ಬರೀ 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 90,000 ಫೈನಲ್ ಮಾಡ್ಕೊಡ್ತೀರಾ? ಓನರ್ 1,60,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 1,60,000 1,60,000 ಪೆಟ್ರೋಲ್ ಗಾಡಿ 265 ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಓಕೆ 2,65,000 2,65,000 ನೋಡಿದೆ. ಇದು ಬಂದು 3.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,50,000 2011 ಮಾಡಲು 340 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 340 3,40,000 8 ಸೀಟರ್ ಗಾಡಿ ನಿಮ್ಗೆ ಇದು ಬಂದು 3.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಓಕೆ 3,25,000 ಸರ್ 76,000 ಹೊಡಿದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬಜಾರಲ್ಲಿ ಯಾರು ಕೊಡ್ಬಿಡಿಲ್ಲ ಸರ್. 1,75,000ಗೆ 10 ಮಾಡಲ್ ಆಲ್ಟೋ ಕೊಡ್ತೀನಿ ಸರ್. ಓಕೆ 1,75,000ಗೆ ನಿಮಗೆ 2010 ಮಾಡಲ್ 86,000 ಹೊಡಿದೆ, 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ 5,50,000 5,50,000ಗೆ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನು ನಿಮಗೋಸ್ಕರ ಇವತ್ತು ಬೆಂಗಳೂರಲ್ಲಿ ಬಂದಿದ್ದೀನಿ. ಬೆಂಗಳೂರಲ್ಲಿ ಎಲ್ಲಪ್ಪ ಅಂದ್ರೆ ಟ್ರಿನಿಟಿ ಕಾರ್ಸ್ ಶೋರೂಮ್ ಬಂದಿದ್ದೀನಿ. ಇವರ ಒಂದು ಅಡ್ರೆಸ್ನ ಇವ್ರು ತಿಳಿಸ್ಕೊಡ್ತಾರೆ. ಸರ್ ನಿಮ್ಮ ಹೆಸರು? ಸರ್ ಮಲ್ಲೇಶ್ ಅಂತ. ಅಡ್ರೆಸ್ ಹೇಳಿ ಸರ್, ನಿಮ್ಮ ಶೋರೂಮ್ ಹೆಸರು. ನಾನು ಬರುತ್ತೆ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಬರುತ್ತೆ, ಉಳ್ಳಾಳ್ ಜಂಕ್ಷನ್ ಅಲ್ಲಿ ಬರುತ್ತೆ. ಪಕ್ಕದಲ್ಲಿ SVK ಕಲ್ಯಾಣ ಮಂಟಪ ಇದೆ ಸರ್. ಓಕೆ ಸರ್, ಈಗ ಲೋನ್ ಅಂತ ಬಂದ್ರೆ ಯಾವ ಮಾಡಲ್ ಸ್ಟಾರ್ಟ್ ಆಗುತ್ತೆ? 2012 ಮಾಡಲು ಅಬವ್ ಬಂದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀವಿ. ಓಕೆ ಅವರು ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ ಸರ್? ಸರ್ ಕಾರ್ ಕಂಡೀಷನ್ ವೆರಿ ಗುಡ್ ಕಂಡೀಷನ್ ಆಗಿರುತ್ತೆ. ನಾವು ಆಲ್ರೆಡಿ ಒಂದು ಚೆಕ್ ಮಾಡಿಸಿರ್ತೀವಿ. ನೀವು ಬರುವಾಗ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ, ಶೋರೂಮ್ ಅಲ್ಲಿ ಚೆಕ್ ಮಾಡಿಸಿ ಬಂದು ತಗೋಬೋದು ಸರ್. ಓಕೆ ಸರಿ ಸರ್, ಬನ್ನಿ ಈಗ ಕಾರ್ದು ಡೀಟೇಲ್ ಕೊಟ್ಬಿಡೋಣ, ಯಾಕಂದ್ರೆ ಬಿಸಿಲಿದೆ, ಲೇಟ್ ಮಾಡೋದು ಬೇಡ. ಬನ್ನಿ ಸರ್. ಸರ್ ಮಾರುತಿ ಸುಜುಕಿ ಈಕೋ ಇದೆಯಲ್ಲ, ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. 2015 ಮಾಡಲು ಮಾರುತಿ ಈಕೋ 5 ಸೀಟರ್ AC. ಓಕೆ 72,000 ಹೊಡಿದೆ. ನಿಮ್ಗೆ ಇದು ಬಂದು 3,70,000 ನೆಗೋಸಿಯಬಲ್ ಆಗುತ್ತೆ. 3,70,000. ಓಕೆ 3,70,000 ನಿಮಗೆ ನೆಗೋಷಿಯಬಲ್. ಲೋನು ಸರ್? ಲೋನ್ ನಿಮ್ಗೆ ಒಂದು 2.25 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 2ರಿಂದ 2.25 ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ. ಅದಕ್ಕೂ ಮುಂಚೆ ಟಾಟಾ ನ್ಯಾನೋ ನೀವು ನೋಡ್ತಾ ಇರ್ಬೋದು, LX ವೇರಿಯಂಟ್ ಮಾಡಲು ಸರ್ ಇದು. ಸರ್ 2014 ಮಾಡಲು ಟಾಟಾ ನ್ಯಾನೋ LX ಮಾಡಲು AC ಪವರ್ ವಿಂಡೋ ಬರುತ್ತೆ. 1,10,000 ನೆಗೋಸಿಯಬಲ್ ಆಗುತ್ತೆ ಸರ್ ಇದು. 1,10,000 ನೆಗೋಷಿಯಬಲ್ ಸರ್. ಓಕೆ ನ್ಯಾನೋಗೆ ಏನಾದ್ರು ಲೋನ್ ಗೀನ್ ಸರ್? ಲೋನ್ ಇಲ್ಲ ಸರ್, ಕ್ಯಾಶ್ ಸರ್. ಕ್ಯಾಶ್ ಮಾತ್ರ ತಗೋಬೇಕು. ಫುಲ್ ಕ್ಯಾಶ್ ಅಲ್ಲಿ ನೀವು ನ್ಯಾನೋ ಕೂಡ ನೀವು ಪರ್ಚೇಸ್ ಮಾಡಬಹುದು. ಜೊತೆಗೆ ಮಾರುತಿ ಸುಜುಕಿ ZN ಎಸ್ಟಿಲೋ K51 ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2007 ಮಾಡಲು LXi ಸೆಕೆಂಡ್ ಓನರ್. AC ಪವರ್ ಸ್ಟೀರಿಂಗ್ ಇದೆ. 165 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 165 1,65,000 ನಿಮಗೆ ಈ ZN ಎಕ್ಸಿಲೋಗ್ ಆಗುತ್ತೆ. ನೋಡಿ, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡಬಹುದು. ನೆಕ್ಸ್ಟ್ ಸರ್ ನಾನು ಟಾಟಾ ನ್ಯಾನೋ ಟ್ವಿಸ್ಟ್ ಮಾಡಲು. ಓಕೆ ಇದು ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. 17 ಮಾಡಲು ಸೆಕೆಂಡ್ ಓನರ್ ಆಗಿದೆ. 30,000 ಹೋಗಿದೆ. ಇದು 210 ನೆಗೋಸಿಯಬಲ್ ಆಗುತ್ತೆ ಸರ್. 210 2,10,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮತ್ತೆ ತುಂಬಾ ಜನ ಆಲ್ಟೋ ಕೇಳ್ತಿರ್ತಾರೆ, ಸೊ ನೀವು ನೋಡ್ತಾ ಇರಬಹುದು ಆಲ್ಟೋ LXi ವೇರಿಯಂಟ್ KS02 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2010 ಮಾಡಲು ಆಲ್ಟೋ LXi. ಇದು ಬಂದು AC ಪವರ್ ಸ್ಟೀರಿಂಗ್ ಇದೆ. ಓಕೆ 1,85,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,85,000. ಹೌದು ಸರ್. ಓಡಿರೋದು ಎಷ್ಟಾದ್ರಿ ಇದು? ಸರ್ 76,000 ಹೊಡಿದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬಜಾರಲ್ಲಿ ಯಾರು ಕೊಡ್ಬಿಡಿಲ್ಲ ಸರ್. 1,75,000ಗೆ 10 ಮಾಡಲ್ ಆಲ್ಟೋ ಕೊಡ್ತೀನಿ ಸರ್. ಓಕೆ 1,75,000ಗೆ ನಿಮಗೆ 2010 ಮಾಡಲ್ ಆಲ್ಟೋ ಸಿಗುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಸರ್ ಆಲ್ಟೋ K10 2012 ಮಾಡಲು ಸಿಂಗಲ್ ಓನರ್. ಓಕೆ 240 ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಓಕೆ 2,40,000 2,40,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಓಡಿರೋದು ಸರ್ 49,000 ನೋಡಿದೆ. 49,000 ಇವೆಲ್ಲನೂ ಕೂಡ ನಿಮಗೆ ಗೊತ್ತು. 20+ ಮೈಲೇಜ್ ಬಂದೇ ಬರುತ್ತೆ, ಮತ್ತೆ ಲೋ ಮೇಂಟೆನೆನ್ಸ್ ಇರುತ್ತೆ. ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನರ್ ಕೂಡ ನೀವು ನೋಡ್ತಾ ಇರಬಹುದು. ಈ ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ಮಾಡಲು ಸರ್ ಇದು ಸರ್ 2010 ಮಾಡಲು. ಓಕೆ ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 86,000 ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಇದು ಬಂದು 260 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 2,60,000 2,60,000 ನಿಮ್ಗೆ ಇದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಇಲ್ಲಾಂದ್ರೆ ನೀವೇನಾದ್ರೂ ಆಲ್ಟೋ K10 ನೋಡ್ತೀರಾ, ಅದು ಕೂಡ VXi ವೇರಿಯಂಟ್ ನೀವು ನೋಡ್ತಾ ಇರಬಹುದು. ಮಾರುತಿ ಸುಜುಕಿ ಆಲ್ಟೋ K10 VXi ವೇರಿಯಂಟ್ ಇದು. ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲು ಸರ್ ಇದು ಸರ್ 2018 ಮಾಡಲು VXi ವಿತ್ ಆಪ್ಷನಲ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. 3,60,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ 3,60,000 3,60,000 ಲೋನು ಸರ್ ಇದಕ್ಕೆಲ್ಲ? 2 ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 270 ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ 270 2,70,000 ನಿಮಗೆ ಲೋನೇ ಆಗುತ್ತೆ. ಮತ್ತೆ ತುಂಬಾ ಜನ ಕೇಳುವಂತ ಸ್ವಲ್ಪ ಜನ ಹೈಟ್ ಇರ್ತಾರೆ, ಅವರಿಗೆಲ್ಲ ರಿಡ್ಜ್ ಬೆಸ್ಟ್ ಅಂತ ಅಂತಾರೆ. ನೋಡಿ, ನೀವು ಮಾರುತಿ ಸುಜುಕಿ ರಿಡ್ಜ್ ZX ಅಂದ್ರೆ ಪೆಟ್ರೋಲ್ ಅಲ್ಲಿ ನಿಮಗೆ ಟಾಪ್ ಎಂಡ್ ವಿತ್ ABS, ಏರ್ ಬ್ಯಾಗ್ ಎಲ್ಲಾನು ಕೂಡ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ ಗಾಳಿ ಚೀಲ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಬರುವಂತದ್ದು.
16+ ಮೈಲೇಜ್ ಬರುವಂತ ಗಾಡಿ ಇದು, ವಿತ್ ಅಲವಿಲ್ಸ್ ಕೂಡ ಇರುತ್ತೆ ಟಾಪ್ ಅಂಡ್. ಅದರಿಂದ ಮಾಡಲ್ ಸರ್ ಇದು ಸರ್ 2014 ಮಾಡಲು, ವೆರಿ ವೆರಿ ವೆಲ್ ಮೇಂಟೈನ್ಡ್ ಗಾಡಿ ಇದು. ಓಕೆ, ಸಿಂಗಲ್ ಓನರ್ ಗಾಡಿ. ಇದು ಬಂದು 4,70,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 4,70,000, 4,70,000 ನಿಮ್ಗೆ ಮಾರುತಿ ಸುಜುಕಿ ರಿಡ್ಸ್ಗೆ ಇರುತ್ತೆ. ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಒಂದು 350 ಲೋನೇ ಆಗುತ್ತೆ ಸರ್. 3.5 ಲಕ್ಷ ಲೋನ್ ಆಗುತ್ತೆ. ಓಕೆ, 3.5 lakhs ನಿಮಗೆ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅಕಸ್ಮಾತ್ ಆಗಿ ಸರ್ ನಂಗೆ ವೈಟ್ ಕಲರ್ ಬೇಡ, ಬೇರೆ ಕಲರ್ ಬೇಕು ಅನ್ನೋರಿಗೆ ನೋಡಿ ಮತ್ತೊಂದು ಮಾರುತಿ ಸುಜುಕಿ ರಿಡ್ಸ್. ಇದು ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಅದು ನೀವು ಪೆಟ್ರೋಲ್ ನೋಡಿದ್ರಿ. ಇದು ಬಂದು ನಿಮಗೆ ಡೀಸೆಲ್ ಮಿಡ್ ವೇರಿಯಂಟ್ ಇದು ಮಾಡಲು ಸರ್. ಇದು ಸರ್ 2011 ಮಾಡಲು, ವೆರಿ ವೆರಿ ವೆಲ್ ಮೇಂಟೈನ್, ತುಂಬಾ ಚೆನ್ನಾಗಿದೆ ನೋಡಿ. ಒಂದು ಕ್ರಾಚಸ್ ಇಲ್ಲ, ಒಂದು ಡೆಂಟ್ ಇಲ್ಲ, ವೆರಿ ವೆಲ್ ಮೇಂಟೈನ್ ಆಗಿದೆ. 11 ಮಾಡಲು VDI. ಇದು ಬಂದು 330 ನೆಗೋಸಿಯಬಲ್ ಆಗುತ್ತೆ ಸರ್. 330 ಯಾವ ಮಾಡಲಿಂದ ಲೋನ್ ಆಗುತ್ತೆ ಅಂತ ಹೇಳಿ ನೀವು? 2012 ಇದು ನಿಮಗೆ 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 1.5 ಲಕ್ಷ ನಿಮಗೆ 2011 ಮಾಡೆಲ್ ಮಾರುತಿ ಸುಜುಕಿ ರಿಡ್ಸ್ VDI ಡೀಸೆಲ್ ಮಿಡ್ ವೇರಿಯಂಟ್ಗೂ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಸ್ವಿಫ್ಟ್ ಡಿಸೈರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಹೈ ಡಿಮ್ಯಾಂಡ್ ಇರುವಂತ ಗಾಡಿ. ಏನಂದ್ರೆ ನಿಮಗೆ ಇದು ಸೆಡನ್ ಗಾಡಿ ಆಗಿರುತ್ತೆ ಮಾರುತಿ ಸುಜುಕಿಲಿ. ಅದರಲ್ಲೂ ಕೂಡ ಡಿಸೈರ್ ಅಲ್ಲಿ ನಿಮಗೆ VDI ಡೀಸೆಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಬಂದೇ ಬರುತ್ತೆ. 18-20+ ಮೈಲೇಜ್ ಬರುವಂತ ಗಾಡಿ. ಡೀಟೇಲ್ ಸರ್ ಇದು ಸರ್ 2014 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 86,000 ಹೊಡಿದೆ. ಶೋರೂಮ್ ಮೇಂಟೆನೆನ್ಸ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಡೀಸೆಲ್ ಗಾಡಿ. 5,15,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 5,15,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನು ಸರ್ ಇದಕ್ಕೆ? ಸರ್ 350 ಲೋನ್ ಮಾಡಿಸ್ಕೊಡ್ತೀನಿ. 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 3.5 ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ. ಮತ್ತೆ ತುಂಬಾ ಜನ ನನಗೆ ಇಂಟೀರಿಯರ್ ತೋರಿಸ್ತಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಏನಾಗುತ್ತೆ ಅಂದ್ರೆ ನಾವೀಗ ಒಂದು ಕಾರ್ಗೆ ನಾವು ಇಂಟೀರಿಯರ್ ತೋರಿಸಿ ನಾವು ಡೀಟೇಲ್ ಕೊಡ್ತೀವಿ ಅಂದಾಗ ಮಿನಿಮಮ್ ನಿಮಗೆ 1 ರಿಂದ 1.25 ನಿಮಿಷ ಆಗುತ್ತೆ. ನಿಮ್ಗೊಂದು 20 ಗಾಡಿ ಇದ್ರು ಸರಿ, ಅದು ನಿಮ್ಗೊಂದು 25 ನಿಮಿಷ ಹತ್ತತ್ರ ಬರುತ್ತೆ. ಸೊ ಅವಾಗ ಏನ್ ಮಾಡ್ತೀರಾ, ನೀವು ಕೂಡ ವಿಡಿಯೋ ಫಾರ್ವರ್ಡ್ ಮಾಡ್ತೀರಾ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಕಾರ್ ಡೀಟೇಲ್ ಕೊಡ್ತೀವಿ, ಇಂಟೀರಿಯರ್ ತೋರ್ಸೋಕೆ ಹೋಗೋದಿಲ್ಲ. ನೀವು ಬೇಕಾದ್ರೆ ಇವ್ರು ಕರೆ ಮಾಡಿದ್ರೆ ಇವ್ರು ಫೋಟೋ ಕಳಿಸ್ತಾರೆ, ಇಂಟೀರಿಯರ್ದು ಕೂಡ ನಿಮ್ಗೆ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಬೋದು, ಫೋಕ್ಸ್ ವ್ಯಾಗನ್ ಅಲ್ಲಿ ತುಂಬಾನೇ ಹೈ ಡಿಮ್ಯಾಂಡ್ ಅಂದ್ರೆ ಪೋಲೋ ಗಾಡಿ ಕೂಡ ಇವ್ರ ಹತ್ರ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ 2011 ಮಾಡಲು ಪೆಟ್ರೋಲ್ ಗಾಡಿ. ಓಕೆ, ಓನರ್ ಸೆಕೆಂಡ್ ಓನರ್ ಆಗಿದೆ. ವೇರಿಯಂಟ್ ಯಾವ್ದು ಸರ್ ಇದು? ಇದು ಕಂಫರ್ಟ್ ಲೈನ್. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ಪ್ಲಸ್ ಸರ್ವಿಸ್ ಆಗಿದೆ ರೀಸೆಂಟ್ ಆಗಿ. ಓಕೆ, ಇದು 2011 ಮಾಡಲು. 340 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 340, 3,40,000 ಓಡಿರೋ ಸರ್ ಇದು? ಸರ್ 86,000 ಓಡಿದೆ. ಓಕೆ, 86,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಮೈಲೇಜ್ ಎಲ್ಲ ನೀವು 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಪೆಟ್ರೋಲ್ ಅಲ್ಲೂ ಕೂಡ. ಪ್ಯೂರ್ ಪೆಟ್ರೋಲ್ ಸರ್. ಹೌದು. ನೆಕ್ಸ್ಟ್ ಸರಿ, ಇನ್ನೂ ಸ್ವಲ್ಪ ಒಳ್ಳೆ ಮೈಲೇಜ್ ಬರೋ ಗಾಡಿ ಬೇಕು ಅಂದ್ರೆ 18-20+ ಮೈಲೇಜ್ ಬರುವಂತ ರೆನಾಲ್ಟ್ ಕ್ವಿಡ್. ಅದು ಕೂಡ ಇದು 1 ಲೀಟರ್ ಇಂಜಿನ್. ಯಾಕಂದ್ರೆ ನಿಮಗೆ ಬೇರೆ ಕ್ವಿಡ್ ಎಲ್ಲ ನಿಮಗೆ 800cc ಇರುತ್ತೆ. ಇದು ಬಂದು ನಿಮಗೆ 1 ಲೀಟರ್ ಇಂಜಿನ್ ಜೊತೆ ಬರುವಂತದ್ದು. ನಿಮಗೆ ಇದು ಕೂಡ ಗಾಡಿ ತುಂಬಾನೇ ವೆಲ್ ಮೇಂಟೈನ್ಡ್ ಇರುತ್ತೆ. ನಿಮಗೆ ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿ ಇರುತ್ತೆ. ಮಾಡಲು ಸರ್ ಇದು? ಸರ್ 2021 ಮಾಡಲು, ಬರೀ 16,000 ಓಡಿದೆ. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇದು. ಇದು ಬಂದು ನಿಮ್ಗೆ 4,90,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 4,90,000 ವಿತ್ AMT ಸರ್, ಆಟೋಮೆಟಿಕ್ ಟ್ರಾನ್ಸ್ಪೋರ್ಟ್ ಇದು. ಓಕೆ, ವೆಲ್ಮೆಂಟ್ ಹೊಸ ನ್ಯೂ ಗಾಡಿ ಇದೆ. ಬರೀ 16,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಕೇವಲ 16,000 ಅಂದ್ರೆ 16,000 ಕಿಲೋಮೀಟರ್ ಓಡಿರುವಂತ ಆಟೋಮೆಟಿಕ್ ರೆನಾಲ್ಟ್ ಕ್ವಿಡ್ ಇದಾಗಿರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನ್ ನೀವು ನೋಡ್ತಾ ಬಹುದು. K53 ರಿಜಿಸ್ಟರ್ಡ್ ವೆಹಿಕಲ್, LXA ವೇರಿಯಂಟ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬಂದೇ ಬರುತ್ತೆ. ಮಾಡಲು ಸರ್ ಇದು? ಸರ್ 2010 ಮಾಡಲು, ಸಿಂಗಲ್ ಓನರ್, ಇನ್ಸೂರೆನ್ಸ್ ಜಾಬ್ಸ್ ಆಗಿದೆ, ಕಟ್ಕೊಡ್ತಾರೆ. ವೆರಿ ವೆರಿ ವೆಲ್ ಮೇಂಟೈನ್ಡ್ ಗಾಡಿ ಇದು. ಓಕೆ, 265 ನೆಗೋಸಿಯಬಲ್ ಮಾಡ್ಕೊಡುವ. ಓಡಿರೋ ಸರ್ ಇದು? 65,000 ಶೋರೂಮ್ ಹಿಸ್ಟ್ರಿ. ಓಕೆ, 65,000 ಕಿಲೋಮೀಟರ್ ಓಡಿರೋದು. 2,65,000ಗೆ ಇವ್ರ ಹತ್ರ ಗಾಡಿ ಕೂಡ ಇರುತ್ತೆ, ಮಾರುತಿ ಸುಜುಕಿ ವ್ಯಾಗನ್. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ತುಂಬಾ ಜನ ಹೈ ಪ್ರೈಸ್ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ. ಕಂಡೀಷನ್ ಇದ್ದಾಗ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ. ಸರ್ ಕ್ವಾಲಿಟಿ ಇದೆ, 4 ಕಡೆಗೆ ವಿಚಾರಿಸ್ಕೊ ಬರ್ಲಿ. ಶೋರೂಮ್ಗೆ ತಗೊಂಡು ಚೆಕ್ ಮಾಡಿಸಿ, ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ ತಗೊಳ್ಳಿ ಸರ್. ಹೌದು, ಅವ್ರು ಹಾಕಿರೋ ಬಂಡವಾಳಕ್ಕೆ ಮೋಸ ಆಗಲ್ಲ ಸರ್. ಓಕೆ, ಸರಿ ಸರ್, ಅಂದ್ರೆ ವರ್ತ್ ಕಾರ್ ಅಂತ ಹೇಳ್ತಾ ಇದ್ರೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಫೋರ್ಡ್ ಫಿಗೋ. ಈ ಗಾಡಿ ಕೂಡ ಒಳ್ಳೆ ಮೇಂಟೈನ್ ಅಂತಾನೆ ಹೇಳ್ಬೋದು. K51 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಾಡಲು ಸರ್ ಇದು? ಸರ್ 2011 ಮಾಡಲು, ಫೋರ್ಡ್ ಫಿಗೋ, ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಸರ್ವಿಸ್ ಆಗಿದೆ ರೀಸೆಂಟ್ ಆಗಿ. ಇದು ಬಂದು 245 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 245, 2,45,000 ನೆಗೋಷಿಯಬಲ್. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಸರ್. ಎಷ್ಟು ಓಡಿದೆ ಇದು? 76,000 ಓಡಿದೆ ಸರ್. ಓಕೆ, 76,000 ಕಿಲೋಮೀಟರ್ ಡಿವನ್ ಡೀಸೆಲ್ ವೇರಿಯಂಟ್ ಅಂದ್ರೆ 18-20+ ಮೈಲೇಜ್ ಬರುವಂತ ಗಾಡಿ ಇದಾಗಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಮತ್ತೊಂದು ಡಿಸೈರ್ VDI ಅಂದ್ರೆ ಡೀಸೆಲ್ ಮಿಡ್ ವೇರಿಯಂಟ್, K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುವಂತ ಗಾಡಿ. 18-20+ ಮೈಲೇಜ್ ಕೂಡ ಬರುವಂತದ್ದು. ಮಾಡಲು ಸರ್ ಇದು? ಸರ್ 2011 ಮಾಡಲು, ಸ್ವಿಫ್ಟ್ ಡಿಸೈರ್, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, ಸೆಂಟ್ರಲ್ ಲಾಕ್, ಸೀಟ್ ಕವರ್ ಎಲ್ಲ ಹಾಕ್ಸಿದ್ದಾರೆ. ಓಕೆ, ಗಾಡಿ ವೆರಿ ವೆಲ್ ಮೇಂಟೈನ್ಡ್, ಬರೀ 60,000 ನೋಡಿದೆ. ಇದು ಬಂದು 3.5 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,50,000, 3,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನಾವು ಪದೇ ಪ್ರತಿಯೊಂದು ಗಾಡಿದು ಲೋನ್ ಕೇಳಕ್ ಹೋಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಅಪ್ ಟು 60 to 90% ವರೆಗೂ ಕೂಡ ನೀವು ಲೋನ್ ಎಲಿಜಿಬಲ್ ಇರುತ್ತೆ. ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ನೀವೇನ್ ನೋಡ್ತಾ ಇದ್ದೀರಾ, ಮಾರುತಿ ಸುಜುಕಿ ಓಮಿನಿ K03 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್,
ಎಷ್ಟಿದೆ ಸರ್ ಇದು? ಸರ್ 2018 ಮಾಡಲು 8 ಸೀಟರ್ ಗಾಡಿ ಸರ್ ಇದು. ಓಕೆ, ಓನರು? ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಇಲ್ಲಿ ಲಾಭ ಕಟ್ಕೊಡ್ತಾರೆ. ಓಕೆ, 8 ಸೀಟರ್ ಗಾಡಿ ನಿಮ್ಗೆ ಇದು ಬಂದು 3 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಓಕೆ, 3,25,000, 3,25,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಫುಲ್ ಡಿಮ್ಯಾಂಡ್ ಇರೋ ಗಾಡಿ. ಎಷ್ಟು ಹೊಡಿದೆ ಇದು? 54,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಸೊ ನಿಮ್ಗೆ ವೆರಿ ವೆರಿ ವೆಲ್ ಮೇಂಟೆಡ್. 3,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3,10,000, 3,10,000 ನಿಮಗೆ ಫೈನಲ್ ಅಂತ ಹೇಳ್ತಿದ್ದಾರೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ K05 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಇಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಗಾಡಿ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಮಾಡಲು ಸರ್ ಇದು? ಸರ್ 2012 ಮಾಡಲು ಸ್ವಿಫ್ಟ್ VDI 86,000 ಹೊಡಿದೆ. ಶೋರೂಮ್ ಟೈರ್, ಶೋರೂಮ್ ಸರ್ವಿಸ್ ಇದೆ. 4 ಕಾಂಟ್ರಾನೆಟ್ ಟೈರ್ ಹಾಕ್ಸಿದಾರೆ, ಬ್ರಾಂಡ್ ನ್ಯೂ. ವೆರಿ ವೆರಿ ವೆಲ್ ಮೇಂಟೆಡ್, ರೆಡಿ ಟು ಯೂಸ್, ಒಂದು ಸಿಂಗಲ್ ಪೈಸಾ ಖರ್ಚಿಲ್ಲ. ಓಕೆ, VXI ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಬರುತ್ತೆ. 60+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ಹೊಡಿದೆ ಅಂದ್ರೆ ಇದು? ಸರ್ 86,000 ಹೊಡಿದೆ. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? 4,30,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಓಕೆ, 4,30,000, 4,30,000 ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ನೀವು ನೋಡ್ತಾ ಇರ್ಬೋದು. ಗಾಡಿ ಇದು ಕೂಡ ವೆಲ್ ಮೇಂಟೈನ್ ಇರುತ್ತೆ. K04 ಅಂದ್ರೆ ಇದು ಕೂಡ ಬೆಂಗಳೂರು ನೋಂದಾಯಿತ ವೆಹಿಕಲ್ ಇದಾಗಿರುತ್ತೆ. ಮಾಡಲು ಸರ್ ಇದು? ಸರ್ 2008 ಮಾಡಲು. ಓಕೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಬಂದು VXI ಪೆಟ್ರೋಲ್ ಗಾಡಿ. 265 ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಓಕೆ, 2,65,000, 2,65,000 ನೆಗೋಷಿಯಬಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಬರುವಂತ ಗಾಡಿ ಇದು. ಓಡಿರೋ ಸರ್ ಇದು? 86,000 ಹೊಡಿದೆ ಸರ್ ಇದುವೆ. ಓಕೆ, 86,000 ಕಿಲೋಮೀಟರ್ ಡ್ರಿವನ್. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇರುತ್ತೆ ಅಲ್ಲ? ಹೌದು ಸರ್. ಓಕೆ, ನೆಕ್ಸ್ಟ್ ಇನ್ನೂ 2 ವ್ಯಾಗನರ್ಗಳು ಇರುತ್ತೆ. ನಾವು ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ನೀವು ನೋಡ್ತಾ ಇರ್ಬೋದು, ವೈಟ್ ಕಲರ್ ಮಾರುತಿ ಸುಜುಕಿ ವ್ಯಾಗನರ್, ನೀಟ್ಲಿ ಮೇಂಟೈನ್. ಇದು ಕೂಡ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಅಲ್ಲಿ ಯಾವ್ದಪ್ಪ ಇದು ಅಂದ್ರೆ VXI. ನಿಮಗೆ ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಬರುತ್ತೆ. 15-16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲು ಸರ್ ಇದು? ಸರ್ 2013 ಮಾಡಲು ವ್ಯಾಗನರ್ VXI. ಓಕೆ, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 345 ನೆಗೋಸಿಯಬಲ್ ಆಗುತ್ತೆ ಸರ್. ವೆರಿ ವೆರಿ ವೆಲ್ ಮೇಂಟೆಡ್ ಇದೆ ಗಾಡಿ. ಓಕೆ, 345, 3,45,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್, ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾನೇ ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಅಂದ್ರೆ ನಾವೇನ್ ನೋಡ್ತಾ ಇದೀವಿ ಔಟ್ಲುಕ್ ಅಲ್ಲಿ ತುಂಬಾನೇ ವೆಲ್ ಮೇಂಟೈನ್ ಇರುತ್ತೆ. ಇದು ಕೂಡ ನಿಮಗೆ VXI, ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್, ಬ್ಯಾಕ್ ವೈಫರ್ ವಿತ್ ಡಿಫಾಗ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ವ್ಯಾಗನರ್ 1-2 6 ಗಾಡಿ ಇದೆ ನಮ್ಮ ಹತ್ರ. ಓಕೆ, ಇದು 2013 ಸಿಂಗಲ್ ಓನರ್ ಗಾಡಿ, ವೆರಿ ವೆಲ್ ಮೇಂಟೆಡ್ ಗಾಡಿ. 345 ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಓಕೆ, 3,45,000, 3,45,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು ಮಾರುತಿ ಸುಜುಕಿ ರಿಡ್ಸ್, ಅದು ಕೂಡ ಡೀಸೆಲ್ ವೇರಿಯಂಟ್. VDI ಸರ್ ಇದು? ಹೌದು ಸರ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಬರುತ್ತೆ. 18-20+ ಮೈಲೇಜ್ ಬರುವಂತ ಗಾಡಿ. ಡೀಟೇಲ್ ಸರ್ ಇದು? ಸರ್ 2011 ಮಾಡಲು ರಿಡ್ಜ್ VDI. ಇದು ಬಂದು ಸಿಂಗಲ್ ಓನರ್ ಗಾಡಿ. 3,20,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್ ಇದು. ಓಕೆ, 3,20,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಆಲ್ಟೋ. ಸರ್ ಆಲ್ಟೋ 1-2 6 ಗಾಡಿ ಇದೆ. ಬ್ಲೂ ಬೇಕಾ, ರೆಡ್ ಬೇಕಾ, ಸಿಲ್ವರ್ ಬೇಕಾ ನೋಡಿ. ಇದು 2005 ಮಾಡಲು ಸಿಂಗಲ್ ಓನರ್ ಗಾಡಿ. 1,55,000 ನೆಗೋಸಿಯಬಲ್ ಆಗುತ್ತೆ ನೋಡಿ ಸರ್. ಓಕೆ, 1,55,000 ಅಂದ್ರೆ 1,55,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ಓಡ್ರ ಸರ್ ಇದು? ಸರ್ 76,000 ಹೊಡಿದೆ. AC ಪವರ್ ಸ್ಟೀರಿಂಗ್ ಇದೆ. ಗಾಡಿ ವೆರಿ ವೆಲ್ ಮೇಂಟೆಡ್, ತುಂಬಾ ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ಸರ್ ಈ ಆಲ್ಟೋ. ಸರ್ ಇದು 2007 ಮಾಡಲು, ಫ್ರೆಶ್ FC ಆಗಿದೆ, ಇನ್ಸೂರೆನ್ಸ್ ರನ್ನಿಂಗ್ ಆಗಿದೆ, 4 ಪವರ್ ವಿಂಡೋ ಇದೆ, AC ಪವರ್ ಸ್ಟೀರಿಂಗ್ ಇದೆ. 1,65,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,65,000, 1,65,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿ ಇದು ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಯಾಕಂದ್ರೆ ತುಂಬಾ ಜನ ವ್ಯಾಗನರ್ ಆಲ್ಟೋಗೆ ಫ್ಯಾನ್ಸ್ ಇದ್ದೇ ಇರ್ತೀರಾ. ಸೊ ಇವ್ರ ಹತ್ರ ಒಳ್ಳೆ ಆಪ್ಷನ್ಸ್ ಅಲ್ಲಿ ನಿಮಗೆ ಸಿಗುತ್ತೆ, ಅಂದ್ರೆ ಎಲ್ಲಾ ಕಲರ್ ಅಲ್ಲೂ ಸಿಗುತ್ತೆ. ಮತ್ತೊಂದು ಮಾರುತಿ ಸುಜುಕಿ ವ್ಯಾಗನರ್, ಇದು ಕೂಡ K40 ರಿಜಿಸ್ಟರ್ಡ್ ವೆಹಿಕಲ್. ಮಾಡಲು ಸರ್? 2010 ಮಾಡಲು ವ್ಯಾಗನರ್ LXI. ಇದು 76,000 ಹೊಡಿದೆ, ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. 2,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,25,000, 2,25,000 ನಿಮ್ಗೆ ಅದರಲ್ಲೂ ಕೂಡ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಮತ್ತೆ 18-20+ ಮೈಲೇಜ್ ಬರಬೇಕು, ಪೆಟ್ರೋಲ್ ಗಾಡಿ ಇರಬೇಕು ಅನ್ನೋರಿಗೆ ನೀವು ನೋಡ್ತಾ ಇರ್ಬೋದು Hyundai Eon. ಮಾಡಲು ಸರ್ ಇದು? ಸರ್ 2011 ಮಾಡಲು, ಬರೀ 39,000 ರಿವೀನಿಂಗ್ ಆಗಿದೆ. ಓಕೆ, 11 ಮಾಡಲು 2,30,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಒಳ್ಳೆ ರೇಟ್ ಮಾಡ್ಕೊಡುವ ಸರ್ ಇದು. ಓಕೆ, 2,30,000 ನೆಗೋಷಿಯಬಲ್. 2,15,000 ಫೈನಲ್ ಮಾಡ್ಕೊಡುವ ಸರ್. ಓಕೆ, 2,15,000 ನಿಮಗೆ 20+ ಮೈಲೇಜ್ ಬರುವಂತ Hyundai Eon ಗಾಡಿ ಕೂಡ ಇವ್ರ ಹತ್ರ ಅವೈಲೇಬಿಲಿಟಿ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು, ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ಪಡಿಬಹುದು. ನೆಕ್ಸ್ಟ್ ಸರ್? ಸರ್ 2011 ಮಾಡಲು i10. ಓಕೆ, ಸೆಕೆಂಡ್ ಓನರ್, 50,000 ರಿವೀನಿಂಗ್ ಆಗಿದೆ. AC ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋ ಇದೆ, ನ್ಯೂ ಶೇಪ್ ಇದು. ಓಕೆ, 250 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. ಓಕೆ, 250, 2,50,000 ಹೇಳ್ತಿದ್ರೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಯಾವ್ದಪ್ಪ ಅಂದ್ರೆ ಇದು IRD2 ಇಂಜಿನ್ ಜೊತೆ ಬರುವಂತ Hyundai i10 ಗಾಡಿ ಇದಾಗಿರುತ್ತೆ. ನೋಡಿ, ಇಂಟ್ರೆಸ್ಟ್ ಕರೆ ಮಾಡಬಹುದು. ನೆಕ್ಸ್ಟ್ ಮತ್ತೊಂದು ಹೈ ಡಿಮ್ಯಾಂಡ್ ಮಾರುತಿ ಸುಜುಕಿ ಓಮಿನಿ ಇನ್ನೊಂದು ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ ಹೈ ಡಿಮ್ಯಾಂಡ್ ಇರೋ ಗಾಡಿ ನಮ್ಮ ಹತ್ರ ಯಾವಾಗ್ಲೂ ಈಕೋ ಎನಿ ಟೈಮ್ ಇದ್ದೇ ಇರುತ್ತೆ.
ಇನ್ನು 4 ಗಾಡಿ ಇದೆ ವ್ಯಾನು ಗೋಡನ್ ಇದೆ, ನಾಳೆ ನಾಡದಲ್ಲಿ ಬರುತ್ತೆ. ಈಕೋ 2 ಗಾಡಿ ಇದೆ, ಅದು ಸುಧಾ ಬರುತ್ತೆ. ಇದು 2007 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, 3rd ಓನರ್ ಆಗಿದೆ. ಇದು ಬಂದು 1,60,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,60,000 1,60,000 ನಿಮ್ಗೆ ನೆಗೋಸಿಯಬಲ್ ಇರುತ್ತೆ. 8 ಸೀಟರ್ ಇದು ಸರ್? 5 ಸೀಟರ್ ಸರ್. 5 ಸೀಟರ್, ಹೌದು. ಓಕೆ ಸರ್, ನೀವೇನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮ್ಗೆ Hyundai i20, ಅದರಲ್ಲೂ ಕೂಡ ನಿಮ್ಗೆ ಮ್ಯಾಗ್ನಾ ವೇರಿಯಂಟ್, ಆಲ್ಫಾ ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಕೂಡ ಬರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್, ಮೈಲೇಜ್ ಎಲ್ಲ 15-16 ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ವಿತ್ ನಿಮಗೆ ಆಂಡ್ರಾಯ್ಡ್ 9 ಇಂಚ್ ಸಿಸ್ಟಮ್ ಹಾಕ್ಸಿರುವಂತದ್ದು. ಡೀಟೇಲ್ ಸರ್ ಇದು ಸರ್ 2013 ಮಾಡಲು, ವೆರಿ ವೆರಿ ಗುಡ್ ಕಂಡೀಷನ್, 76,000 ಹೊಡಿದೆ. ಜಿನಿಯನ್ ಫ್ಲವರ್ ಮ್ಯಾಟು, ಸೀಟ್ ಕವರ್, ಆಂಡ್ರಾಯ್ಡ್ ಸಿಸ್ಟಮ್ ನೋಡಿ, ಮೆರೂನ್ ಕಲರ್, ಕಾಜಸ್ ಡೆಂಟ್ ಎಲ್ಲ ನೀಟ್ ಆಗಿದೆ ಸರ್. 3,75,000 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 3,75,000, 3,75,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಸರ್ ಇದಕ್ಕೆಲ್ಲ ಸರ್ ಲೋನ್ ಮಾಡಿಸ್ಕೊಡ್ತೀನಿ ಸರ್, ನಿಮಗೆ ಒಂದು 2.5 ಲಕ್ಷ ಲೋನ್ ಮಾಡ್ತೀನಿ ಸರ್. ಓಕೆ, 2.5 ಲಕ್ಷ ಅಂದ್ರೆ 2,50,000 ನಿಮಗೆ ಲೋನು ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಆಧಾರಿತವಾಗಿರುತ್ತೆ. ಅಂದ್ರೆ ನಿಮಗೆ ಕ್ರೆಡಿಟ್ ಹಿಸ್ಟ್ರಿ ಹೆಂಗಿರುತ್ತೆ, ಸಿಬಿಲ್ ಸ್ಕೋರ್ ಯಾವ ರೀತಿ ಮೇಂಟೈನ್ ಮಾಡಿದಿರಾ, ಚೆಕ್ ಬೌನ್ಸ್ ಆಗಿದೆಯಾ, EMI ಕಟ್ಟಿದ್ರಾ, ಇವೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಆಗಿ ಅದ್ರ ಮೇಲೆ ನಿಮಗೆ ಎಲಿಜಿಬಿಲಿಟಿ ಕೂಡ ಜಾಸ್ತಿ ಬರುತ್ತೆ. ಇನ್ನು ಒಳಗಡೆ ತುಂಬಾನೇ ವೆಹಿಕಲ್ಸ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಎಲ್ಲಾನು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಬನ್ನಿ ಒನ್ ಬೈ ಒನ್, ಒಂದರ ನಂತರ ಇನ್ನೊಂದು ಡೀಟೇಲ್ ಕೊಡ್ಕೊಂಡು ಹೋಗ್ತೀವಿ. ಮಾರುತಿ ಸುಜುಕಿ ಸ್ವಿಫ್ಟ್ KA 51 ರಿಜಿಸ್ಟರ್ಡ್ ವೆಹಿಕಲ್ ಇದು. 2010 ಮಾಡಲು, 11 ಮಾಡಲು, ಡೀಸೆಲ್, 3 ಲಕ್ಷ ಹೇಳ್ತಾರೆ. 290 ಫೈನಲ್ ಮಾಡ್ಕೊಡ್ತೀನಿ ಸರ್. 290 ಫೈನಲ್ ಮಾಡ್ಕೊಡ್ತೀರಾ? ಎಷ್ಟು ಹೊಡಿದೆ ಸರ್ ಇದು? ಸರ್ 90,000 ಹೊಡಿದೆ. 2011 ಮಾಡಲು, VDI ಮಾಡಲು, 290 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 290 ಫೈನಲ್. ನೆಕ್ಸ್ಟ್ ಸರ್ ಇದು 2010 ಮಾಡಲು, i10 ಮ್ಯಾಗ್ನಾ, ಇಲ್ಲ i20 ಸರ್, i20 ಇದು ಬಂದು 3 ಲ್ಯಾಕ್ಸ್ ಆಗುತ್ತೆ ಸರ್ ಫೈನಲ್. 3 ಲ್ಯಾಕ್ಸ್ ಆಗುತ್ತೆ. ಎಷ್ಟು ಓನರ್ ಇದು? ಸೆಕೆಂಡ್ ಓನರ್ ಆಗಿದೆ ಸರ್. ಓಡಿರೋದು 46,000 ಹೊಡಿದೆ. ಪೆಟ್ರೋಲ್ ಡೀಸೆಲ್ ಇದೆ? ಪೆಟ್ರೋಲ್ ಸರ್. ಪೆಟ್ರೋಲ್ 16 ಪ್ಲಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಮತ್ತೊಂದು ಸ್ವಿಫ್ಟ್ KA 53 ರಿಜಿಸ್ಟರ್ಡ್ ವೆಹಿಕಲ್, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2010 ಮಾಡಲು, 3rd ಓನರ್, VXI, ಇದು ಬಂದು 280 ಹೇಳ್ತಾರೆ. ಒಂದು 265 270 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಈಕೋ ಸೇಲ್ ಆಗಿದೆ ಸರ್. ಅದು ಸೇಲ್ ಆಗಿದೆ. ಇದು ಸರ್ XS 2010 ಮಾಡಲು, SX4, 3rd ಓನರ್ ಆಗಿದೆ. FC ಇನ್ಸೂರೆನ್ಸ್ ಪ್ಲಸ್ ಇದೆ. ಇದು ಬಂದು ನಿಮ್ಗೆ 2,50,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 2,50,000 ನೆಗೋಷಿಯಬಲ್. ಓಡ್ರ ಸರ್? ಸರ್ ಅದು 86,000 ಹೊಡಿದೆ ಸರ್. ಓಕೆ, 86,000 ಕಿಲೋಮೀಟರ್, ABS ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಓಕೆ, 15 ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 14-15 ಪ್ಲಸ್ ಈ ತರ ಬರುತ್ತೆ. ನೆಕ್ಸ್ಟ್ ಆಲ್ಟೋ 800 ಇದು ಸೇಲ್ ಆಗಿದೆಯಾ? ಓಕೆ, Hyundai i10 ಎರಾ ವೇರಿಯಂಟ್, ಅಂದ್ರೆ ನಿಮಗೆ ಬೇಸಿಕ್ ಅಂತಾನೆ ಹೇಳಬಹುದು. ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಬರುತ್ತೆ. ಮಾಡಲ್ ಸರ್ ಇದು? 2009 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್, 76,000 ಜಿನಿಯನ್, ಸಿಂಗಲ್ ಓನರ್ ಗಾಡಿ, 2,20,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಓಕೆ, 2,20,000 ನಿಮಗೆ ನೆಗೋಷಿಯಬಲ್. ಫ್ರಂಟ್ ಟು ಪವರ್ ವಿಂಡೋ ಕೂಡ ನೀವು ಈ ಗಾಡಿ ನಿಮಗೆ ಸಿಗುತ್ತೆ. 15-16 ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ನೀವು ನೋಡ್ತಾರಂತದ್ದು ಹೋಂಡಾ ಸಿಟಿ ಸರ್. 2010 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ಇದು 3,25,000 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 3,25,000, 3,25,000. ABS, ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ, ಅಲೋವಿಲ್ಸ್ ಕೂಡ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಲ್ಲಿ ಬಂದ್ ಕೊಟ್ಟರೆ ಎಲ್ಲನೂ ಕೂಡ ಸಿಗುತ್ತೆ. ಎರ್ಟಿಗಾ ಇದೆಯಾ? ಸೇಲ್ ಆಗಿದೆ ಸರ್. ಎರ್ಟಿಗಾ ಸೇಲ್ ಆಗಿದೆ ಸರ್. ಓಕೆ, ಎರ್ಟಿಗಾ ಕೂಡ ಸೇಲ್ ಆಗಿದೆ. ಮತ್ತೊಂದು i10 ಕಪ್ಪ ಇಂಜಿನ್ ಜೊತೆ ಬರುವಂತದ್ದು. ಇದು ಬಂದು ನಿಮಗೆ ಆಸ್ಟಾ, ಅಂದ್ರೆ ಕಂಪ್ಲೀಟ್ ಟಾಪ್ ಅಂಡ್ ಬ್ಯಾಕ್ ವೈಫರ್ ವಿತ್ ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಕಪ್ಪ ಇಂಜಿನ್ ಜೊತೆ ಬರುವಂತ ಗಾಡಿ. ಮೈಲೇಜ್ ಅಂತೂ 16 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ ಇದು? ಸರ್ 2008 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಇದೆ, ಆಸ್ತಾ, ಟಾಪ್ ಅಂಡ್ ಏರ್ ಬ್ಯಾಗ್, ABS ಇದೆ. 225 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 225, 2,25,000 ನಿಮಗೆ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಹಳೆ ಕಾಲದ ಗನ್ನು, ಈಗಿನ ಕಾಲಕ್ಕೆ ಇದು ಮಿಷಿನ್ ಗನ್ನು ಅಂತಾನೆ ಹೇಳ್ಬೋದು. ಖಂಡಿತ ಸರ್. ಓಕೆ ಸರ್ 2005 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಬರೀ 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 90,000 ಫೈನಲ್ ಮಾಡ್ಕೊಡ್ತೀರಾ? ಓನರ್ 3rd ಓನರ್ ಆಗಿದೆ. 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 90,000ಕ್ಕೆ ನಿಮಗೆ 800 ಫೈನಲ್ ಆಗುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು ಲಾಸ್ಟ್ ವೆಹಿಕಲ್ ಟ್ರಿನಿಟಿ ಕಾರ್ಸ್ ಅಲ್ಲಿ ಇರುವಂತದ್ದು. ಅದು ಕೂಡ ಹೈ ಡಿಮ್ಯಾಂಡ್ ವೆಹಿಕಲ್, ಮಾರುತಿ ಸುಜುಕಿ ಎರ್ಟಿಗಾ ZDI ಡೀಸೆಲ್ ಅಲ್ಲಿ ಟಾಪ್ ಅಂಡ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಕೂಡ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. 18-20 ಪ್ಲಸ್ ಮೈಲೇಜ್ ಅಂತ ಇದ್ರ ಬಂದೇ ಬರುತ್ತೆ ಕಣ್ರಿ. ಡೀಟೇಲ್ ಸರ್ ಇದು? ಸರ್ 2013 ಮಾಡಲು, ಓಕೆ, ZDI ಇದು, ಏರ್ ಬ್ಯಾಗ್, ABS ಎಲ್ಲ ಇದೆ. ಇದು ಬಂದು 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಎಷ್ಟು ಹೊಡಿದೆ? 77 ಹೋದ್ ದುಡಿಯೋದಲ್ಲಿ ಡಿಸ್ಕೌಂಟ್ ಮಾಡಿದ್ದೇನೆ. 86,000 ಹೊಡಿದೆ. 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 5,50,000, 5,50,000 ನಿಮ್ಗೆ ಈ ಗಾಡಿ ಕೂಡ ನಿಮಗೆ ಫೈನಲ್ ಆಗುತ್ತೆ. ಟ್ರಾನ್ಸ್ಫರ್ ಕಮಿಷನ್ ಎಲ್ಲ ಸೇರಿ 5.5 ಫೈನಲ್ ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಎಲ್ಲಾನು. ಹೌದು ಸರ್. ಓಕೆ ಸರ್, ಇಷ್ಟೊತ್ತು ನೀವೇನು ನೋಡಿದ್ರಿ ಎಲ್ಲನೂ ಕೂಡ ಇವ್ರ ಹತ್ರ ಇರುವಂಥ ಸ್ಟಾಕ್ಸು. ನಿಮ್ಗೆ ಇದರಲ್ಲಿ ಯಾವುದೇ ಬೇಕಿದ್ರು ಕೂಡ ಇವರು ಕರೆ ಮಾಡ್ಬೋದು. ಇನ್ನೂ ಕಾರ್ ಬರೋದಿದೆಯಂತೆ, ಎಲ್ಲನೂ ಕೂಡ ಯಾರ್ಡಲ್ಲಿದೆ. ಬಂದಾಗ ನಿಮ್ಗೆ ಇನ್ನೂ ಕೂಡ ಹೆಚ್ಚಿನ ಸ್ಟಾಕ್ ಸಿಗುತ್ತೆ.
ಏನೇ ಬೇಕಿರೋ ಇವ್ರು ಕರೆ ಮಾಡಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಪಡಿಬೋದು ಸರ್. ಎಲ್ಲ ಕಾರ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದ್ರದಾರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಮತ್ತೊಂದು ಸ್ಟಾಕ್ ಅಲ್ಲಿ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ. ಖಂಡಿತ ಮಾಡುವ ಸರ್, ಜನಕ್ಕೋಸ್ಕರ. ಖಂಡಿತ ಸರ್. ಓಕೆ ಸರ್.